ಕೊಟ್ಟ ದೇವರು ಕೊಡುವ ಬುದ್ಧಿಯನ್ನ ಕೊಡೋದು ಬಹಳ ಕಷ್ಟ. ಯಾರಿಗೂ ದೇವರು ಮೋಸ ಮಾಡಿಲ್ಲ. ದೇವರಿಗೆ ಮೋಸ ಮಾಡೋರೇ ಎಲ್ಲ. ಕೊಟ್ಟ ದೇವರಿಗೆ ಇಲ್ಲ ಅಂದ್ಬಿಡ್ತಾನೆ. ದೇವರಂತ ನಾನೇ ಎಲ್ಲ ನಿಮಗೆ ಕೊಟ್ಟದ್ದು, ನಾನು ನಿಮ್ಮನ್ನ ಏನೂ ಕೇಳಲ್ಲ. ಯಾಕಂದ್ರೆ ನನ್ನ ಹತ್ರ ಇರೋದೇ ಒಂದು ಮಣ, ನಿಮಗೆ ತಗೊಂಡ ನಾ ಏನ್ ಮಾಡ್ಲಿ? ದೇವರು ಏನೂ ತಗೊಳ್ಳದೇ ಇದ್ರು ದೇವರು ಕೊಟ್ಟದ್ದನ್ನ ನೆನಪು ಮಾಡಿಕೊಂಡು ನಾವು ಮಾತ್ರ ದೇವರಿಗೆ ಈ ಮನೆ ನಿಂದೆ, ಈ ಹೆಂಡತಿ ನಿಂದೆ, ಈ ಮಕ್ಕಳ ನಿಂದೆ, ನಾನೇ ನಿಂದಾಸ ಆದ್ಮೇಲೆ ಇದೆಲ್ಲ ನಿಂದಲ್ವಾ ಸ್ವಾಮಿ, ನಂದಂತ ಏನಿದೆ ಇಷ್ಟು ಅಂದ್ರೆ ಅವನು ಖುಷಿ. ಅಪ್ಪ ಆಫೀಸಿಂದ ಬರುವಾಗ ಒಂದಷ್ಟು ಸಿಹಿ ತಿನಿಸನ್ನ ತಂದು ಪುಟ್ಟ ಮಗು ಕೈಲಿ ಕೊಟ್ಟಾಗ ಮತ್ತೆ ಅಪ್ಪ ಮಗುವನ್ನು ಕೇಳ್ತಾನೆ, ನಂಗೊಂದು ಕೊಡು ಅಂತ. ಆ ಮಗು ಅಷ್ಟನ್ನು ತೆಗೆದು ಅಪ್ಪನ ಕೈಲಿ ಹಾಕ್ಬಿಟ್ರೆ ಅಪ್ಪನಿಗೆ ಭಾರಿ ಖುಷಿ. ಯಾವ ಅಪ್ಪನೂ ಕೂಡ ನಂಗೆ ಕೊಟ್ಟ್ಯಾ ನಿಂಗೊಂದು ಕೊಡಲ್ಲ ಅಂತ ತಿಂತಾನ? ತಿನ್ನಲ್ಲ, ಮಗುಗೆ ವಾಪಸ್ ಕೊಡ್ತಾನೆ. ಅವ್ ಯಾಕೆ ಕೇಳ್ತಾನೆ ಅಂದ್ರೆ ಕೊಡೋ ಬುದ್ಧಿ ಇದೆಯಾ ಅಂತ ನೋಡ್ಲಿಕ್ಕೆ ಕೇಳುವಂತೆ ಭಗವಂತ ಈ ಜೀವನದ ಒಳಗೆ ನಮ್ಗೆಲ್ಲ ಸಂಪತ್ತೆಲ್ಲ ಕೊಟ್ಟಿರ್ತಾನೆ. ಆದ್ರೆ ದೇವರನ್ನ ನಾವು ಕೇಳಬೇಕು, ನೀ ಕೊಡೋದು ಸ್ವಲ್ಪ ಕಡಿಮೆ ಮಾಡು, ಪರವಾಗಿಲ್ಲ.